ಜಂಟಿಯಾಗಿ ಹೋರಾಟ ಮಾಡ್ತೀರಾ ಅಥವಾ ನಿಮ್ದು ಏಕಾಂಗಿ ಹೋರಾಟನ ಪಾದಯಾತ್ರೆ? ಏನಾಗಿದೆ, ಬಿಡದಿ ಹೋರಾಟದ ಬಗ್ಗೆ ಈಗಾಗಲೇ ಬಿ ಜೆ ಪಿಯವರು ಈಗಾಗಲೇ ಮಾಡಿದ್ದಾರೆ, ಒಂದು ಹಂತದಲ್ಲಿ ಮಾಡಿದ್ದಾರೆ. ನಾವು ಪ್ರಥಮ ಹಂತದಲ್ಲಿ ಒಂದು ಸಲ ಪ್ರಾರಂಭದಿಂದನೂ ಕೂಡ ಕುಮಾರಸ್ವಾಮಿ ಅವ್ರನ್ನ ಚಾಲನೆ ಕೊಟ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ನಾವು ಅದನ್ನು ಬಿಡದಿ ಏನು ಟೌನ್ಶಿಪ್ ಬಗ್ಗೆ ಈಗಾಗಲೇ ಹೋರಾಟ ನಡೀತಾನೆ ಇದೆ. ಇದು ಅಂತ್ಯ ಆಗೋವರೆಗೂ ಕೂಡ ಒಬ್ಬರಲ್ಲ ಒಬ್ಬರ ರೀತಿಯಲ್ಲಿ ಜನಗಳ ಪರವಾಗಿ, ಅಲ್ಲಿಯ ರೈತರ ಪರವಾಗಿ ನಾವು ಹೋರಾಟ ಇದ್ದೇ ಇರ್ತದೆ. ನಿಮ್ಮ ಪಾದಯಾತ್ರೆಗೆ ಬಿಜೆಪಿಯವರು ಏನಾದ್ರು ಸೇರ್ಕೊಳ್ತಾರಾ? ಬರ್ಬೋದು, ಅದನ್ನು ಏನು ಸನ್ಮಾನ್ಯ ನಮ್ಮ ವರಿಷ್ಠ, ಎರಡೂ ಪಕ್ಷದ ವರಿಷ್ಠ ಏನು ತೀರ್ಮಾನ ಮಾಡ್ತಾರೆ ಆ ಥರ ಆಗ್ತದೆ. ಅದರಲ್ಲೇನು ಯೋಚನೆ ಮಾಡ್ತಾರೆ. ಶುಕ್ರವಾರ ಬಿಜೆಪಿಯ ಶಾಸಕಾಂಗ ಪಕ್ಷದ ಪ್ರಮುಖರ ಸಭೆ ಇದೆ, ಅದಕ್ಕೆ ತಾವು ಭಾಗಿಯಾಗ್ತಿದ್ದೀರಾ? ಒಂದು. ಎರಡನೇದು, ಶನಿವಾರ ಸಮನ್ವಯ ಸಮಿತಿ ಸಭೆ ನಿಗದಿಯಾಗಿದೆ. ಶನಿವಾರ ನಮ್ಮದು ಮೈಸೂರಲ್ಲಿ JDLP ಸಭೆ ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಶನಿವಾರ 4 ಗಂಟೆಗೆ ಮೈಸೂರಲ್ಲಿ ನಾವು ಇಟ್ಕೊಂಡಿದ್ದೇವೆ. ಅಲ್ಲಿ ಮುಗಿಸ್ಕೊಂಡು ನಾವು ಅಲ್ಲಿಂದ ಭಾನುವಾರ ಬೆಳಗ್ಗೆ ಚಾಮುಂಡಿ ಬೆಟ್ಟ ದರ್ಶನ ಮುಗಿಸ್ಕೊಂಡು ನಾವು ಪಾದಯಾತ್ರೆಗೆ ಹೋಗುವಂಥದ್ದು ಒಂದು ಪ್ಲ್ಯಾನಿಂಗು ನಾವು ಮಾಡಿಕೊಂಡಿದ್ದೇವೆ. ಸನ್ಮಾನ್ಯ ಕೇಂದ್ರ ಸಚಿವರು, ನಮ್ಮ ಅಧ್ಯಕ್ಷರಾದಂಥ ಕುಮಾರಸ್ವಾಮಿಯವರ ಮುಂದಾಳತ್ವದಲ್ಲಿ. ಇದನ್ನು ಹೊರತುಪಡಿಸಿ ಈಗ ಪಾದಯಾತ್ರೆಗೆ ಅನುಮತಿ ಈ ರೀತಿಯಾಗಿ ಈಗಾಗಲೇ ಕೇಳಿದ್ದೇವೆ, ಈಗಾಗಲೇ ಸರ್ಕಾರವನ್ನು ಮತ್ತು ಪೊಲೀಸ್ ವರಿಷ್ಠರನ್ನ ಕೇಳಿದ್ದೇವೆ. ನಾವಿಲ್ಲಿ ಫ್ರೀಡಮ್ ಪಾರ್ಕಿಗೆ ಬರೋರಿಗೂ ಕೂಡ ಅವಕಾಶ ಕೊಡಿ ಅಂತ. ಏನು ಅವ್ರು ನಿಯಮ ಮಾಡಿದ್ದಾರೆ, ಕೋರ್ಟ್ ಆದೇಶ ಏನಿದೆ ಅದ್ರ ಪ್ರಕಾರ ನಮಗೆ ಅನ್ವಯ ಆಗ್ತದೆ ಎಲ್ಲರಿಗೂ ಅಂತಕ್ಕಂಥದ್ದು. ಈಗ ನಾವು ಸದ್ಯಕ್ಕೆ ಕಾಲ್ ಮಾಡಿದ್ದೇವೆ. ಹಿಂದೆ ಮೊನ್ನೆ ಲಾಸ್ಟ್ ವೀಕು BJPಯವರು ಈಗ ಒಂದು 10 ದಿವಸದಿಂದ ಮಾಡಿದರು. ಅವರು ಮಾಡಿ ಫ್ರೀಡಮ್ ಪಾರ್ಕಲ್ಲಿ ಅವರು ಕೂಡ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಘೋಷಣೆ ಮಾಡಿದರು. ನಾವು ಮಾಡಿದ್ವಿ. ಅಕಾಲಿಕವಾಗಿ